ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಏಷ್ಯನ್ ಕ್ರೀಡೆಗಳು ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಎ 5 ವರ್ಷ, ಬಿ 3 ವರ್ಷ, ಸಿ 4 ವರ್ಷ, ಡಿ 2 ವರ್ಷ. ಉತ್ತರ ಸಿ 4 ವರ್ಷ. ಏಷ್ಯನ್ ಕ್ರೀಡೆಗಳು 4 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಎರಡನೇ ಪ್ರಶ್ನೆ, ಬುದ್ಧನ ಜನ್ಮಸ್ಥಳವಾದ ಲುಂಬಿನಿ ಯಾವ ದೇಶದಲ್ಲಿದೆ? ಎ ನೇಪಾಳ, ಬಿ ಜಪಾನ್, ಸಿ ಭಾರತ, ಡಿ ಭೂತಾನ್. ಉತ್ತರ ಎ ನೇಪಾಳ. ಬುದ್ಧನ ಜನ್ಮಸ್ಥಳವಾದ ಲುಂಬಿನಿ ನೇಪಾಳ ದೇಶದಲ್ಲಿದೆ. ಮೂರನೇ ಪ್ರಶ್ನೆ, ದಕ್ಷಿಣ ಆಫ್ರಿಕಾದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ? ಎ ರಾಮ್ ಸೆನ್ಸ್, ಬಿ ಮಾರ್ಟಿನ್, ಸಿ ತನ್ವೀರ್, ಡಿ ನೆಲ್ಸನ್ ಮಂಡೇಲಾ. ಉತ್ತರ ಡಿ ನೆಲ್ಸನ್ ಮಂಡೇಲಾ. ದಕ್ಷಿಣ ಆಫ್ರಿಕಾದ ಗಾಂಧಿ ಎಂದು ನೆಲ್ಸನ್ ಮಂಡೇಲಾ ಅವರನ್ನು ಕರೆಯುತ್ತಾರೆ. ಐದನೇ ಪ್ರಶ್ನೆ, ಭಾರತದ ರಿಸರ್ವ್ ಬ್ಯಾಂಕ್ ಯಾವಾಗ ಸ್ಥಾಪನೆಗೊಂಡಿತು? ಎ 5 ಏಪ್ರಿಲ್ 1937, ಬಿ 1 ಏಪ್ರಿಲ್ 1935, ಸಿ 1 ಏಪ್ರಿಲ್ 1934, ಡಿ 1 ಏಪ್ರಿಲ್ 1938. ಉತ್ತರ ಬಿ 1 ಏಪ್ರಿಲ್ 1935. ಭಾರತದ ರಿಸರ್ವ್ ಬ್ಯಾಂಕ್ 1 ಏಪ್ರಿಲ್ 1935ರಲ್ಲಿ ಸ್ಥಾಪನೆಗೊಂಡಿತು. ಐದನೇ ಪ್ರಶ್ನೆ, ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಎ ಮುಂಬೈ, ಬಿ ಬೆಂಗಳೂರು, ಸಿ ಚೆನ್ನೈ, ಡಿ ಪುಣೆ. ಉತ್ತರ ಸಿ ಚೆನ್ನೈ. ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಚೆನ್ನೈಯಲ್ಲಿದೆ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.